ಸರ್ ಇದೇ ಡಾಂಬರ್ ರೋಡು, ಅಲ್ಲಿ ಕಾಣ್ತಿದೆಯಲ್ಲ ಗೇಟು, ಅದೇ ಡಾಂಬರ್ ರೋಡು. ಡಾಂಬರ್ ರೋಡ್ಗೆ 100-200 ಅಡಿ ಸಿಕ್ಕುತ್ತೆ ನೋಡಿ. ಇದೇನೇ ಜಾಗ. ಇದು ಬಂದು ಒಂದು 2.5 ಎಕರೆ ಇದೆ ಜಾಗ ನೋಡಿ. ಫುಲ್ಲು ರೆಡ್ ಸಾಯಿಲ್ ಮಣ್ಣು, ಇದೇ ಥರ ಮಣ್ಣು. ನೆನ್ನೆ ರೋಟ್ರಿ ಹೊಡಿಗೆ ಬಂದ್ಬಿಟ್ಟದ್ದು ತ್ಯಾಮ ಅಂದ್ಬಿಟ್ಟಿದ್ದೆ, ರೋಟ್ರಿ ಹೊಡಿನಿಲ್ಲ. ಇದೇ ಥರ ತ್ಯಾಮ ಹೊಡಿಕಾಗಿಲ್ಲ. ಎಲ್ಲ ತೆಗ್ರು ಮರ, ಆಮೇಲೆ ಅಡಿಕೆ ಹಾಕಿದ್ದಾರೆ, ಆಮೇಲೆ ಮಾಗನಿ, ಆಮೇಲೆ ಬೋರ್ವೆಲ್ ಇದೆ 2. ಒಳ್ಳೆ ಬಾಗ್ ಸ್ಟೇಪಲ್ ಇದೆ. ಊರ ಪಕ್ಕನೇ ಜಾಗ. ಫುಲ್ ರೆಡ್ ಸಾಯಿಲು ಸರ್ ನೋಡಿ. ಇದೇ ಥರ ಮಣ್ಣಿರೋದು ಎಲ್ಲ. ಊರ ಪಕ್ಕನೇ ಜಾಗ, ಊರಿಗೆ ಹೊಂದ್ಕೊಂಡೆ ಅಂತಲೇ ಇರೋದು ಜಾಗ ನೋಡಿ. ಯಾವ ಥರ ಇದೆ ಜಾಗ ಮಾತ್ರ. ಒಳ್ಳೆ ಕ್ಲಾಸ್ ಒಂದು ಜಾಗ, ತುಂಬ ಚೆನ್ನಾಗಿದೆ. ತೆಂಗಿನ ತೋಟ ಎಲ್ಲ ಇವಾಗ ಫಲ ಶುರುವಾಗ್ತಾಯಿದೆ. ಇವ್ರು ಬಂದು ಒಂದು ಕುಂಟೆ 1,85,000 ಹೇಳ್ತಿದ್ದಾರೆ. ಒಂದು ಕುಂಟೆ ಕೂತ್ಕರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫುಲ್ ರೆಡ್ ಸರ್ ಇದೇ ಥರ ಇದೆ ಊರು ನೋಡಿದೆ. ಊರು ಇಲ್ಲಿ ಕಾಣ್ತಿರದೆ, ಊರು ಪಕ್ಕನೇ ಇದೆ ಜಾಗ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಹೆಂಗೆ ಕಾಣುತ್ತೆ ಮಣ್ಣು, ಒಳ್ಳೆ ಬಂಗಾರ ಇದೆ ಹಂಗಿದೆ ಮಣ್ಣು. ಇದು ಕೊಂದಕ್ಕಂದಂಗೆ ಇದ್ರ ಪಕ್ಕನೇ ಇದೇ ಥರ ಮಣ್ಣು ಜಾಗ. ಈ ತೋಟ ನೋಡಿ ಹೆಂಗಿದೆ, ಕೆಂಪು ಭೂಮಿ, 2 ಬೋರ್ ಇದೆ, ಫುಲ್ ತೆಂಗಿದೆ. ಒಂದು 100-200 ಕಂಟ ತೆಂಗಿದೆ. ಒಂದು 300-400 ಮಾಗನಿ ಇದೆ. ಅಡಿಕೆ ಇದೆ 1,000. 2 ಬೋರ್ವೆಲ್ ಇದೆ, ಡಾಂಬರ್ ರೋಡ್ ಇದೆ, ಡ್ರಿಪ್ ಇದೆ. ಎಲ್ಲ ಇವಾಗ ಫಲ ಶುರುವಾಗ್ತಾಯಿದೆ. ಜಾಗನಂತೂ ತುಂಬ ಚೆನ್ನಾಗಿದೆ ನೋಡಿ. ಇದೇ ಥರ ಮಣ್ಣು ಭೂಮಿ. ಮಳವಳ್ಳಿಯಿಂದ ಈ ಜಾಗಕ್ಕೆ ಒಂದು 18 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 120 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ.